ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಶಾಂತಿ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಮಧ್ಯದಾಗ ಒಂದು ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೊಡ್ಡ ಕಾರ್ಯ ನಿಮ್ಮ ಜೀವನದಾಗ ದೇವರು ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಮನೆಗ ನಿಮ್ಮ ಕುಟುಂಬಕ್ಕ ದೇವರು ಗೆದ್ದಿಸ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮಗೇನೋ ಒಂದು ಹೊಸ ಬಲ ದೇವರು ನಿಮಗೆ ಕೊಡಕತ್ತಾನಂತ. ಆಮೇನ್. ಇವತ್ತ ಕೊಡ್ತಾನಂತ. ಈ ಕ್ಷಣ ನಿಮ್ಗೆ ಆ ಒಂದು ಹೊಸ ಬಲ ಕೊಡಕತ್ತಾನಂತ. ನೀವು ಕುಗ್ಗಿದವರಾಗಿದ್ರಿ, ನೀವು ಅಳ್ತಾ ಇದ್ರಿ, ನೀವು ನಿಮ್ಮ ಚಿಂತೆದಾಗ ಕುಂತು ಬಿಟ್ರಿ, ದೇವರು ಅದೆಲ್ಲ ಚಿಂತೆಯನ್ನು ಬಿಡಿಸಿ ಒಂದು ಹೊಸ ಬಲ ಕೊಡಕತ್ತಾನ. ಆಮೇನ್. ಈ ವಾಕ್ಯ ನಿನಗ ದೇವರು ಮಾತಾಡಕತ್ತಾನ. ಮಗಳೇ ಮಗನೇ, ಯಾಕ ಭಯ ಪಡಕತ್ತೀನಿ, ನಾನು ನಿನ್ಗೆ ಹೊಸ ಬಲ ಕೊಡಕತ್ತೀನಿ. ನಿನ್ನ ಜೀವನದಾಗ ಅನೇಕ ಪ್ರಾಬ್ಲಮ್ಸ್ಗಳು, ರೋಗಗಳು, ದಲಿದ್ರ, ಸಾಲ ಸಂಬ ಬಿಡುಗಡೆ ಕೊಡಕತ್ತಾನಂತ ದೇವರು ಹೇಳಕತ್ತಾನ. ಹಲ್ಲೆಲೂಯಾ. ನಿನಗೇನು ಇಲ್ಲ ಅಂತ ತಿಳ್ಕೊಬೇಡ, ದೇವರ ಆನಂತ ತಿಳ್ಕೋ. ಆಮೇನ್. ಈ ವಾಕ್ಯ ಒಂದು ವಾಕ್ಯ ಓದೋಣ. ಹಾ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರು ಪ್ರೀತಿಸಬೇಕು. ಆಮೆನ್. ಹಲ್ಲೆಲೂಯಾ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತಾನಂತ. ಆ ಆಜ್ಞೆ ಏನು? ದೇವರ ಹತ್ರ ಯಾವತ್ತಾನ ಪ್ರಾರ್ಥನೆ ಮಾಡಿ ಕುಂತು ಕೇಳಿದ್ಯಾ? ಆ ಆಜ್ಞೆ ಏನು ಅಂತ ನೀನು ದೇವರ ಹತ್ರ ಯಾವತ್ತಾನ ಕೇಳಿದ್ಯಾ? ಹೊಸ ಆಜ್ಞೆ ಅಂತ. ಈಗ ದೇವರು ಹೇಳ್ತಾ ಇದ್ದ ಹೊಸ ಬಲ ಕೊಡ್ತೀನಿ ಅಂತ. ದೇವರಿಗೆ ಸ್ತೋತ್ರ. ಹೊಸ ಆಜ್ಞೆ ಕೂಡ ಕೊಡಕತ್ತಾನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೀನಿ. ಏನು ಆಜ್ಞೆ? ಏನೊಂದು ಆಜ್ಞೆ? ಸೇವೆ ಮಾಡದ, ಪ್ರಾರ್ಥನೆ ಮಾಡದ, ಉಪವಾಸ ಪ್ರಾರ್ಥನೆ ಮಾಡದ, ವಾಕ್ಯ ಓದದ, ದೇವರಿಗೆ ಸ್ತೋತ್ರ, ಒಳ್ಳೆ ಕೆಲಸ ಕೊಡೋದ. ಏನ್ ಆಜ್ಞೆ? ದೇವ್ರು ಪ್ರತಿಯೊಬ್ಬರಿಗೂ ಕೊಡ್ತಾನ. ಇದು ಮಾಡು ಅಂತ ದೇವ್ರು ಹೇಳಕತ್ತಾನ. ನೀನ್ ಯಾಕೆ ಮಾಡ್ತಾ ಇಲ್ಲ? ಅದು ಮಾಡಕ್ಕಾಗಿ ಮುಂದೆ ಬಾ. ನಾನು ಮಾಡ್ತೀನಿ ದೇವ್ರೆ ಅಂತ ಹೇಳು ಮಗಳೇ. ಹೊಸ ಆಜ್ಞೆಯನ್ನು ಹಿಡ್ಕೋ. ಹೊಸ ಆಜ್ಞೆಯನ್ನು ದೇವರ ಹತ್ರ ಬೇಡು. ಹೊಸ ಆಜ್ಞೆ ನಿನಗೆ ದೇವರು ಕೊಡಕತ್ತಾನಲ್ಲ, ಅದನ್ನ ಬಿಡಬೇಡ. ಕನಸಲ್ಲಿ ಹೇಳಿದನ, ಮಗಳೇ ನಾನು ನಿನಗೆ ಹೊಸ ಆಜ್ಞೆ ಕೊಡ್ತೀನಿ, ಒಂದು ಮಾತು ಕಲಿಸ್ತೀನಿ. ಅದು ಮಾತು ನಿನ್ನ ನಾಲಿಗೆ ಮೇಲೆ ದೇವರ ಮಾತುಗಳನ್ನು ನುಡಿತಾರಂತ. ನಿನ್ನ ನಾಲಿಗೆದಾಗ ಮಾತಾಡುವಾಗ ದೇವರ ವಾಕ್ಯಗಳು ಇರ್ತಾವ. ಹೊಸ ಆಜ್ಞೆ ಏನಾದ ತಿಳ್ಕೋಬೇಕು ನೀನು. ಏನಂತ ಅದಪ್ಪ ಹೊಸ ಆಜ್ಞೆ? ಯಾವತ್ತನ ಪ್ರಾರ್ಥನೆ ಮಾಡಿದ ಮಗನೇ, ಯಾವತ್ತನ ಪ್ರಾರ್ಥನೆ ಮಾಡಿದ ಮಗಳೇ, ಯಾವತ್ತನ ಪ್ರಾರ್ಥನೆದಾಗ ಕುಂತು ಕೇಳಿರ ನೀವು, ದೇವರು ಹೊಸ ಆಜ್ಞೆ ಕೊಡ್ತಾನ. ನನ್ನ ಕನಸಲ್ಲಿ ಬಂದು ಹೇಳೋಣ, ನನಗೆ ಆತ್ಮದಾಗ ಹೇಳೋಣ, ನನಗೆ ವಾಕ್ಯದ ಮುಖಾಂತರ ಹೇಳೋಣ, ನನಗೆ ಎದುರ ಬಿದ್ರ ನಿಂತು ದರ್ಶನ ಕೊಟ್ಟು ಹೇಳೋಣ. ದೇವರ ಹತ್ರ ಪ್ರಾರ್ಥನೆ ಮಾಡಿ ಆಜ್ಞೆಯನ್ನು ಕೈಗೊಂಡು ಇಸ್ಕೋರಿ. ಬೇಡ್ರಿ ದೇವರ ಹತ್ರ. ದೇವ್ರು ಹೇಳಕತ್ತಾನ, ಆಜ್ಞೆ ಕೊಡ್ತೀನಿ ಅಂತ ಹೇಳಕತ್ತಾನಲ್ಲ, ಮತ್ತೆ ಚಿಂತೆ ಮಾಡ್ತಾ ಇದ್ದೆ. ನಿನಗೆ ಬಿಡುಗಡೆ ಕೊಟ್ಟಾನ, ಈಗ ಆಜ್ಞೆ ಕೊಡಕತ್ತಾನ. ನೀ ರೋಗದಾಗಿದ್ದಿ ಬಿಡುಗಡೆ ಕೊಟ್ಟಾನ, ನೀ ದಲಿದ್ರಾಗಿದ್ದಿ ಬಿಡುಗಡೆ ಕೊಟ್ಟೆ, ನೀ ಸಾಯವತ್ತಿಗೆ ನಿನಗೆ ಬಿಡುಗಡೆ ಕೊಟ್ಟ, ನೀ ಆಜ್ಞೆ ಕೊಡಕತ್ತಾನ. ಆಜ್ಞೆಗಳು ಇಸ್ಕೋ. ಯಾಕೆ ಭಯ ಪಡಕತ್ತಿ? ನಿಮ್ಮ ಮನೆಯವ್ರು ಏನೋ ಅನ್ನಕತ್ತಾರ, ನಿನ್ನ ಕುಟುಂಬದಾಗ ಏನೋ ಅನ್ನಕತ್ತಾರ, ನಿನ್ನ ಸಮಸ್ಯೆ ಆಗ್ತದ, ಅದಾಗ್ತದ, ಭಯ ಪಡಬೇಡ, ಅಂಜಬೇಡ. ಆಜ್ಞೆ ಕೊಟ್ಟೋ ದೇವರು ಕೈ ಬಿಡೋ ದೇವರಲ್ಲ. ಆಜ್ಞೆ ಕೊಡೋ ದೇವರು ಕೈ ಬಿಡೋ ದೇವರಲ್ಲ. ಅದರ ಆಜ್ಞೆ ನಿನಗೆ ಕೊಡಕತ್ತಾನಂದ್ರೆ ನಿನ್ನ ಕೈ ಹಿಡಿದು ನಡ್ಸಕತ್ತಾನ. ಆಜ್ಞೆ ನಿನಗೆ ಕೊಡಕತ್ತಾನಂದ್ರೆ ದೇವರಾತ್ಮನ ಸಹಾಯ ನಿನಗೆ ಮಾಡ್ತಾನ. ಆಜ್ಞೆ ನಿನಗೆ ಕೊಡಕತ್ತಾನಂದ್ರೆ ತನ್ನ ದೂತರನಿಗೆ ಕಳಿಸ್ತಾನ. ಆಜ್ಞೆ ನಿನಗೆ ಕೊಡಕತ್ತಾನಂದ್ರೆ ಸ್ವಯಂ ಯೇಸು ನಿನ್ನ ಮುಂದೆ ಇರ್ತಾನ. ಆಜ್ಞೆ ನಿನಗೆ ಕೊಡಕತ್ತಾನ. ನೀನು ಕೈ ಚಾಚಿ ದೇವರ ಹತ್ರ ಬೇಡಿ ಇಸ್ಕೋಬೇಕೀಗ. ದೇವರ ಹತ್ರ ಬೇಡು, ಕೇಳು. ಇದೇ ಕ್ಷಣ, ದೇವರೇ ನನಗೆ ನೀನು ಆಜ್ಞೆ ಕೊಡು, ನಾನು ಇಸ್ಕೊತೀನಿ. ನೀನು ಕೊಟ್ಟ ಆಜ್ಞೆ ಪ್ರಕಾರನೇ ನಾನು ನಡೀತೀನಿ. ಅದು ಹೊಸ ಆಜ್ಞೆ ಅದ. ಪ್ರೀತಿಸದ ಆಜ್ಞೆ ಅದ. ಪ್ರಾರ್ಥನಾ ಮಾಡೋ ಆಜ್ಞೆ ಅದ. ವಾಕ್ಯ ಓದೋದ ಆಜ್ಞೆ ಅದ. ಒಬ್ರಿಗೊಬ್ರು ಪ್ರೀತಿಸೋದು ಕಲಿ. ವೈದ್ಯಗಳನ್ನ ಪ್ರೀತಿಸೋದು ಕಲಿ. ಶತ್ರುಗಳನ್ನ ಪ್ರೀತಿಸೋದು ಕಲಿ. ದೇವರು ಪ್ರೀತಿ ಮಾಡೋ ಆಜ್ಞೆಗಳು ಕೊಡಕತ್ತಾನ. ಹಲ್ಲೆಲೂಯಾ. ಈ ವಾಕ್ಯವನ್ನು ಹಿಡ್ಕೊಂಡು ನೀನು ಪ್ರಾರ್ಥನೆ ಮಾಡು. ನಿನಗೆ ಮೊದಲೇ ದೇವರು ಹೇಳೇನ, ಕನಸಿನಾಗ ಬಂದು ಹೇಳೇನ, ವಾಕ್ಯದ ಮುಖಾಂತರ ಹೇಳೇನ, ಆತ್ಮದಾಗ ಹೇಳೇನ, ಮನಸ್ಸಿನಾಗ ಹೇಳೇನ, ದರ್ಶನ ಕೊಟ್ಟು ಹೇಳೇನ. ಮತ್ತೆ ಯಾಕೆ ಭಯ ಪಡ್ತಿ? ಕೊಟ್ಟು ಆಜ್ಞೆಗಳು ಕೈಗೊಂಡು ಹಿಡ್ಕೊಂಡು ನಡಿಬೇಕು. ಕೈದಾಗ ಹಿಡ್ಕೋಬೇಕು, ಮನಸ್ಸಿನಾಗ ಇಟ್ಕೋಬೇಕು. ಮನಸ್ಸಿನಾಗ ಇಟ್ಕೊಂಡು ದೇವರೇ ನನ್ನ ಇಚ್ಛೆ ಅಲ್ಲ, ನಿನ್ನ ಇಚ್ಛೆ ನೆರವೇರಲಿ. ಹಲ್ಲೆಲೂಯಾ. ಏನು ದೇವರು ನಿನಗೆ ಕೊಟ್ಟ ಆಜ್ಞೆ ಬಿಡಬೇಡ ಮಗಳೇ.
ಏನು ಕೊಟ್ಟು ಆಜ್ಞೆ ಬಿಡಬೇಡ, ಹೊಸ ಆಜ್ಞೆ ಕೊಡಕತ್ತನ. ಪ್ರೀತಿಸು, ದೇಶ ಮಾಡಬೇಡ, ಪ್ರೀತಿ ಮಾಡು. ನಿನ್ನ ದೇವರು ನಿನಗೆ ಜಯ ಕೊಡಕತ್ತನ, ನಿನ್ನ ದೇವರು ನಿನಗೆ ಗೆಲುವು ಕೊಡಕತ್ತನ, ನಿನ್ನ ದೇವರು ನಿನಗೆ ಸಹಾಯ ಮಾಡಕತ್ತನ, ನಿನ್ನ ದೇವರು ದೊಡ್ಡ ಅದ್ಭುತ ಮಾಡಕತ್ತನ. ಆಜ್ಞಾ ದೇವರು ಕೊಡಕತ್ತನ, ನೀನು ಬೇಡ ಅಂತಂಬೇಡ. ಪ್ರಾರ್ಥನೆದಾಗ ಕುಂತು ದೇವರ ಹತ್ರ ಬೇಡಿ ಇಸ್ಕೊಂಡು ಪರಮಾತ್ಮ ಏನ್ ಹೇಳ್ತಾನ ಆತನ ತಕ್ಕಂತ ನಡಿ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸುವ. ಸ್ತೋತ್ರ ರಾಜ, ಹೌದು ರಾಜ, ಸ್ತೋತ್ರ ಪ್ರಭು, ಯೇಸು ಮಸಿಯ ಸ್ತೋತ್ರ, ಯೇಸು ಮಸಿಯ ಸ್ತೋತ್ರ, ಪ್ರೀತಿ ಮೇಡಿ ಹೌದು ರಾಜ, ಸ್ತೋತ್ರ, ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು ರಾಜ. ಹೌದು ತಂದೆ, ಪ್ರೀತಿಯ ಆಜ್ಞೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರೀತಿಯ ಫಲ ಉಂಟಾಗ್ತದಕ್ಕಾಗಿ ಸ್ತೋತ್ರ. ಪ್ರೀತಿಯ ಫಲ ದೊಡ್ಡ ಬೆಳಕಾಗ್ತದಕ್ಕಾಗಿ ಸ್ತೋತ್ರ. ಎಲ್ಲರ ಪ್ರೀತಿಯಿಂದ ಉಂಟಾಗ್ತದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರು ಸಮಾಧಾನ ಶಾಂತಿ ಆಗಿದ್ದಕ್ಕಾಗಿ ಸ್ತೋತ್ರ. ಈಶ್ವರನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.